ಸಿದ್ಧಗಂಗೆಯ ಪರಮೇಶ್ವರ ಗಂಗೈಕ್ಯವಾಗಿರ್ತಕ್ಕಂಥ ಶಿವಗಂಗಾ ಕ್ಷೇತ್ರ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಾಂ ಗಂಗಾದೇವೀಂ ಭಜಾಮ್ಯಹಂ. ಇವತ್ತು ಗಂಗಾಪುತ್ರ ಭೀಷ್ಮ ಇದೇ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾದು ಪುಷ್ಯ ಮಾಸಕ್ಕೆ ಪರಿಪೂರ್ಣವಾದ ಪೌರ್ಣಮಿ ದಿವಸ ಪರಮೇಶ್ವರನ ಪಾದವನ್ನು ಸೇರಿರ್ತಕ್ಕಂಥದ್ದು ಗಂಗಾಪುತ್ರ ಭೀಷ್ಮ. ಇದೇ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿಗೆ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾದಿರತಕ್ಕಂಥದ್ದು ಗಂಗಾ ಕ್ಷೇತ್ರದ ಶಿವಗಂಗಾ ಕ್ಷೇತ್ರದ ಪರಿಪೂರ್ಣವಾದ ಪುನರ್ಜನ್ಮಿತವಾಗಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು. ಇವತ್ತು ಸಿದ್ಧಗಂಗಾ ಶ್ರೀಗಳು 111 ವರ್ಷ ಪರಿಪೂರ್ಣವಾಗಿರ್ತಕ್ಕಂಥ ಅವರು. ಎಷ್ಟೋ ಜನ ಆಸೆ ಪಡ್ತಾರೆ ಮತ್ತೆ ಹುಟ್ಟು ಬರ್ತಾರೆ ಅಂತ. ಖಂಡಿತ ಹುಟ್ಟಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಯಾವತ್ತಾದರೂ ಮೋಕ್ಷವನ್ನು ಕೇಳ್ತಾನೆ ಹೊರತು ಪುನರ್ಜನ್ಮವನ್ನು ಕೇಳೋಣ. ಈ ಲೋಕ ಭೂಲೋಕದಲ್ಲಿ ಇರ್ತಕ್ಕಂಥದ್ದು ಪರಮ ಪಾಪಿಗಳು. ಏನು ಅಂತ ಹೇಳುತ್ತೆ ಅಂದರೆ, ಹಾವಿಗೆ ಬಾಯಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಮನುಷ್ಯ ಜೀವನಿಗೆ ತಲೆ ಕೂದಲಿಂದ ಕಾಲವರೆಗೂ ವಿಷ. ಇಂಥ ವಿಷ ಪ್ರಾಣಿಗಳೆಲ್ಲರೂ ಪರಿವರ್ತನೆ ಮಾಡಿಕೊಂಡು ಸಿದ್ಧಗಂಗಾ ಶ್ರೀಗಳು ಜಗದಪ್ಪಿತಮ್ಮಂದೇ ಪಾರ್ವತಿ ಪರಮೇಶ್ವರಂ ಅಂತ ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ 111 ವರ್ಷದವರು. ಇವತ್ತು ಪರಮೇಶ್ವರನಲ್ಲಿ ಯಾವುದೋ ಒಂದು ರುದ್ರಾಕ್ಷಿಯಾಗಿ ಅವರು ಕೂತಿರ್ತಾರೆ ಹೊರತು, ನೀವೆಲ್ಲ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಕೆಲವರು ಮಾತ್ರ ಹುಟ್ಟು ಬರ್ತಾರೆ. ಇಂಥವರು ಪರಮೈಕ್ಯವಾಗಿರ್ತಕ್ಕಂಥ ಪರಮೇಶ್ವರನ ಪಾದದಲ್ಲಿ ಸೇರೋದಲ್ಲದೆ ಪರಮೇಶ್ವರನ ರುದ್ರಾಕ್ಷಿಯಲ್ಲಿ ಒಂದಾಗ್ತಾರೆ. ಇಂಥ ಒಂದು ಗಂಗಾಪುತ್ರ ಭೀಷ್ಮ ಉತ್ತರಾಯಣ ಪುಣ್ಯಕಾಲದಲ್ಲಿ ಏನು ಹೋದರು, ಅದೇ ರೀತಿ ಬಸವಣ್ಣ ತತ್ವನಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ಅದೇ ರೀತಿಯಾಗಿದ್ದರು. ಇವತ್ತು ನಮ್ಮ ಜನ್ಮ ಕೃತಾರ್ಥವಾಯಿತು. ಆ ಬಸವಣ್ಣನ ಕಾಲದಲ್ಲಿ ನಾವೆಲ್ಲ ಇದ್ವೋ ಇಲ್ವೋ, ಸಿದ್ಧಗಂಗಾ ಶ್ರೀಗಳ ಸಮಯದಲ್ಲಿ ನಾವೆಲ್ಲ ಇದ್ವಿ ಅನ್ನೋದು ಎಷ್ಟೋ ಜನ್ಮದ ಪುಣ್ಯ. ಅಹೋ ಭಾಗ್ಯ. ನಿಮ್ಮೆಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಇನ್ನು ಮೇಲಾದರೂ ಎಲ್ಲ ರಾಜಕೀಯ ವ್ಯಕ್ತಿಗಳು ತಮ್ಮ ತಮ್ಮ ದುರಹಂಕಾರಗಳನ್ನ, ಅಹಂಭಾವಗಳನ್ನ ಬಿಟ್ಟು ಕರ್ನಾಟಕದಲ್ಲಿ ಇಂಥ ಒಂದು ದರಿದ್ರ ಗೊಂದಲಗಳನ್ನು ಬಿಟ್ಟು ಜನಸೇವೆ, ಜನಾರ್ದನ ಸೇವೆ ಅಂತ ಸಿದ್ಧಗಂಗಾ ಶ್ರೀಗಳು ಏನು ಮಾಡಿದ್ದಾರೆ, ಅವ್ರನ್ನಾದರೂ ನೋಡಿ ಇವತ್ತನಾದರೂ ಪುನೀತರಾಗಿ ಇನ್ನು ಮೇಲಾದರೂ ಎಲ್ಲರೂ ಒಳ್ಳೆಯವರಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ.